ಮದುವೆಯಾಗಿ 2 ತಿಂಗಳಾಯಿತು. ಆದರೆ ಒಂದು ದಿನವೂ ನನ್ನ ಹತ್ತಿರ ಬರಲು ಪವಿತ್ರ ಮನಸ್ಸು ಮಾಡಲೇ ಇಲ್ಲ. ಈ ರಾತ್ರಿ ಅವಳನ್ನು ಕೇಳಿದೆ, ನಾನು ನಿನಗೆ ಇಷ್ಟ ಇಲ್ವಾ, ಇಲ್ಲ ಬೇರೆ ಏನಾದರೂ ಪ್ರಾಬ್ಲಮ್ ಇದೆಯಾ ಪವಿತ್ರ ಎಂದು ಕೇಳಿದಾಗ ತನ್ನ ಗಂಡ ಕೇಳುತ್ತಿರುವ ಪ್ರಶ್ನೆಗಳಿಗೆ ಪದೇ ಪದೇ ಅವನ ಮುಖವನ್ನು ನೋಡುತ್ತಾ ಏನು ಹೇಳಬೇಕೆಂದು ತಿಳಿಯದ ಹಾಗೆ ನಿದ್ದೆಗೆ ಜಾರಿದಳು. ಅವಳು ಏನೂ ಮಾತನಾಡದ ಕಾರಣ ಸುಂದರ್ ಬೇಸರಗೊಂಡು ಫೋನನ್ನು ಪಕ್ಕಕ್ಕಿಟ್ಟು ಆ ರೂಮಿನ ಡೋರ್ ಲಾಕ್ ಮಾಡದೆ ಮತ್ತು ಇಷ್ಟೊಂದು ಶೆಕೆ ಆಗುತ್ತಿದ್ದರೂ ಅವಳು ಫ್ಯಾನ್ ಅನ್ನು ಕೂಡ ಆನ್ ಮಾಡಿರಲಿಲ್ಲ. ಹಾಗೆ ಮಲಗಿದಳು. ಫ್ಯಾನ್ ಆನ್ ಮಾಡಿ ಅವಳಿಗೆ ಬೆಡ್ಶೀಟ್ ಹೊದಿಸುತ್ತಿದ್ದಾಗ ಅವಳ ಚಂದಿರನಂತಹ ಮುಖವನ್ನು ನೋಡುತ್ತಾ, ಎಂತಹ ಸುಂದರ ಹೆಂಡತಿ ನನಗೆ ಸಿಕ್ಕಿದ್ದಾಳೆ, ನಾನೇ ತುಂಬ ಅದೃಷ್ಟಶಾಲಿ, ಇಂತಹ ಸುಂದರವಾದ ಹೆಂಡತಿ ದೊರಕಿದ್ದಾಳೆ, ಅವಳ ಮನಸ್ಸು ಕೂಡ ಅಷ್ಟೇ ಸುಂದರವಾಗಿದೆ ಎಂದು ಹೇಳುತ್ತಾ ಫೋನ್ ಚಾರ್ಜ್ ಹಾಕಿ ಲೈಟ್ ಆಫ್ ಮಾಡಿ ಡೋರ್ ಬಾಗಿಲು ಕ್ಲೋಸ್ ಮಾಡಿ ತನ್ನ ರೂಮ್ಗೆ ಹೋಗಿ ಮಲಗಿಕೊಳ್ಳುತ್ತಾನೆ. ಒಂದು ಸಣ್ಣ ಇರುವೆಗೂ ನೋವು ಮಾಡದ ಅವಳು ನನ್ನನ್ನೇಕೆ ಇಷ್ಟು ದೂರ ಇಟ್ಟಿದ್ದಾಳೆ, ಹುಚ್ಚು ಹುಡುಗಿ, ನಾಳೆ ಇದರ ಬಗ್ಗೆ ಅವಳಲ್ಲಿ ಕೇಳೋಣ ಎಂದು ಯೋಚಿಸುತ್ತಾ ಅವನು ಕೂಡ ನಿದ್ರೆಗೆ ಜಾರುತ್ತಾನೆ. ಅಲಾರ್ಮ್ ಗಂಟೆ ಬಾರಿಸಿದಾಗ ಬೆಳಿಗ್ಗೆ 5 ಗಂಟೆಯಾಗಿತ್ತು. ಪವಿತ್ರ 5 ಗಂಟೆಗೆ ಎದ್ದು ತನ್ನ ಪರ್ಸನಲ್ ಕೆಲಸವನ್ನೆಲ್ಲ ಮುಗಿಸಿ ಗಂಡನಿಗೆ ತಿಂಡಿ ರೆಡಿ ಮಾಡುತ್ತಾಳೆ. ನಂತರ ಗಂಡ ಎದ್ದಿರುವುದನ್ನು ನೋಡಿ ಅವನಿಗೆ ಟೀ ಮಾಡಿ ಫ್ರೆಶ್ ಆಗುತ್ತಿದ್ದ ತನ್ನ ಗಂಡನಿಗೆ ಟೀ ಕೊಡುತ್ತಾಳೆ. ನಂತರ ಅವನು ಟೀ ಕುಡಿದು ಪವಿತ್ರ ರೆಡಿ ಮಾಡಿದ ತಿಂಡಿಯನ್ನು ತಿಂದು ಬೇಗ ಬೇಗ ರೆಡಿಯಾಗಿ ಆಫೀಸಿಗೆ ಹೊರಟು ಹೋಗುತ್ತಾನೆ. ಆಫೀಸ್ನಿಂದ ಪವಿತ್ರಗೆ ಫೋನ್ ಮಾಡಿ, ರಾತ್ರಿ ನಿನಗೆ ಪ್ರಶ್ನೆಗಳ ಮೇಲೆ ಪ್ರಶ್ನೆ ಕೇಳಿದ್ದಕ್ಕೆ ದಯವಿಟ್ಟು ಕ್ಷಮಿಸು, ಸಂಜೆ ಬಂದು ಮಾತನಾಡುತ್ತೇನೆ ಎಂದು ಹೇಳಿ ಫೋನ್ ಇಡುತ್ತಾನೆ. ಪವಿತ್ರ ಮನೆಯಲ್ಲಿ ಎಲ್ಲ ಕೆಲಸಗಳನ್ನು ಮುಗಿಸಿ ಕುಳಿತುಕೊಂಡು ಅವಳ ಕಾಲೇಜ್ ದಿನವನ್ನು ನೆನೆಸಿಕೊಳ್ಳುತ್ತಾಳೆ. ಆ ನೆನಪುಗಳೆಲ್ಲ ಅವಳ ಕಣ್ಣ ಮುಂದೆ ಹಾಗೆ ಬರುತ್ತಿದ್ದವು. ಕಾಲೇಜಿನಲ್ಲಿ ಓದುತ್ತಿದ್ದಾಗ ಜೀವನ ಪ್ರಶಾಂತವಾಗಿ ಶಾಂತಿಯಿಂದ ಸಾಗುತ್ತಿತ್ತು. ಅಂಥ ಸಮಯದಲ್ಲಿ ಪವಿತ್ರಳ ಜೀವನದಲ್ಲಿ ಒಬ್ಬ ವ್ಯಕ್ತಿ ಆಗಮಿಸುತ್ತಾನೆ. ಅವನೇ ಸೂಪರ್ ಸೀನಿಯರ್ ಗೌತಮ್. ಅವನು ತನ್ನ ಸರ್ಟಿಫಿಕೇಟ್ಗಳನ್ನು ಕಲೆಕ್ಟ್ ಮಾಡಿಕೊಳ್ಳುವುದಕ್ಕೆ ಕಾಲೇಜಿಗೆ ಬಂದಿರುತ್ತಾನೆ. ಆಗ ಅಲ್ಲಿ ಪವಿತ್ರ ಅವನ ಕಣ್ಣಿಗೆ ಬೀಳುತ್ತಾನೆ. ಆಗ ಅವಳ ಸೌಂದರ್ಯವನ್ನು ನೋಡಿ ಪ್ರೀತಿಯಲ್ಲಿ ಬೀಳುತ್ತಾನೆ. ಪವಿತ್ರಳನ್ನು ನೋಡಿದ ದಿನದಿಂದ ಅವನು ಕಾಲೇಜಿನ ಬಳಿ ಆಗಾಗ ಬರುತ್ತಿರುತ್ತಾನೆ. ಅವಳು ಹೋಗುವ ಬರುವ ಸಮಯವನ್ನು ತಿಳಿದುಕೊಂಡು ಅವಳನ್ನೇ ನೋಡುತ್ತಾ ನಿಂತಿರುತ್ತಾನೆ. ಕೆಲ ದಿನಗಳ ನಂತರ ಅವನ ಪ್ರೀತಿಯನ್ನು ಪವಿತ್ರಳ ಮುಂದೆ ವ್ಯಕ್ತಪಡಿಸುತ್ತಾನೆ. ವಯಸ್ಸಿನ ಪ್ರಭಾವದಿಂದ ಪವಿತ್ರ ಕೂಡ ಗೌತಮ್ ಮೇಲೆ ಆಕರ್ಷಣೆ ಉಂಟಾಗಿ ಅವಳು ಕೂಡ ಪ್ರೀತಿಸಲು ಶುರು ಮಾಡುತ್ತಾಳೆ. ನಂತರ ಅವರಿಬ್ಬರು ಒಬ್ಬರ ಪ್ರೀತಿಯನ್ನು ಒಬ್ಬರು ಒಪ್ಪಿಕೊಂಡು ಸರಾಗವಾಗಿ ಸಾಗುತ್ತಿದ್ದ ಪ್ರೀತಿಯಲ್ಲಿ ಮನಸ್ಸು ಮತ್ತು ದೇಹವನ್ನು ಗೌತಮ್ಗೆ ಅರ್ಪಿಸಿಬಿಡುತ್ತಾಳೆ. ಪವಿತ್ರ ಗೌತಮ್ ಒಬ್ಬ ಹೆಣ್ಣು ಮಕ್ಕಳ ಜೊತೆ ಆಟ ಆಡುವ ದುಷ್ಟನಾಗಿರುತ್ತಾನೆ. ತನ್ನ ಅಗತ್ಯಕ್ಕೆ ಹುಡುಗಿಯರನ್ನು ಬಳಸಿಕೊಳ್ಳುತ್ತಿರುತ್ತಾನೆ. ಎಲ್ಲರೂ ಹೇಳುವ ಹಾಗೆ ನೋಡಲು ಒಳ್ಳೆಯವರ ಕಾಣುವ ಹುಡುಗಿಯರೇ ಹೆಚ್ಚಾಗಿ ಪ್ರೀತಿಯಲ್ಲಿ ಬೀಳುತ್ತಾರೆ. ಪವಿತ್ರ ಕೂಡ ಎಲ್ಲ ಹುಡುಗಿಯರ ಹಾಗೆ ಈ ಮೋಸಗಾರನ ಪ್ರೀತಿಯಲ್ಲಿ ಮುಳುಗಿ ಹೋಗಿದ್ದಳು. ಆನಂತರ ಗೌತಮ್ ತನಗೆ ಕೆಲಸ ಸಿಕ್ಕಿದೆ ಎಂದು ದುಬೈಗೆ ಹೋಗುತ್ತಾನೆ. ಗೌತಮ್ ಹಿಂತಿರುಗಿ ಬರುವಾಗ ಬೇರೆ ಹುಡುಗಿಯನ್ನು ಮದುವೆಯಾಗಿ ಬಂದಿರುತ್ತಾನೆ. ಪವಿತ್ರಗೆ ಮೋಸ ಮಾಡಿದಂತೆ ಆ ಹುಡುಗಿಗೂ ಮೋಸ ಮಾಡಲು ಬಯಸಿರುತ್ತಾನೆ. ಆದರೆ ಈ ಬಾರಿ ಅವನ ಮನಸ್ಸು ಆ ಹುಡುಗಿಯ ಮೇಲಿನ ಪ್ರೀತಿಗಿಂತ ಆಸ್ತಿಯ ಮೇಲೆ ಹೆಚ್ಚಾಗಿರುತ್ತದೆ. ಅವಳನ್ನು ಮದುವೆಯಾದರೆ ತಾನು ಅವಳ ಬಳಿ ದುಡ್ಡು ತೆಗೆದುಕೊಂಡು ತನ್ನ ಕೆಲಸವನ್ನು ಪ್ರಾರಂಭಿಸಬಹುದು ಎಂದು ಯೋಚಿಸುತ್ತಾನೆ. ಈ ವಿಷಯದಲ್ಲಿ ಗೌತಮ್ ಬಗ್ಗೆ ಸತ್ಯ ತಿಳಿದುಕೊಂಡ ಪವಿತ್ರ ಅವರನ್ನು ಭೇಟಿಯಾಗಲು ಬಯಸುತ್ತಾಳೆ. ಅದರಂತೆ ಒಂದು ದಿನ ಗೌತಮ್ನನ್ನು ಭೇಟಿಯಾಗುತ್ತಾಳೆ. ಅವನು ಕೂಡ ಬರುತ್ತಾನೆ. ಆಗ ಪವಿತ್ರ, ನೀನು ಈ ರೀತಿ ಮಾಡುತ್ತೀಯಾ ಎಂದು ನಾನು ಎಂದೂ ನಿರೀಕ್ಷೆ ಮಾಡಿರಲಿಲ್ಲ ಎಂದು ಪವಿತ್ರ ಹೇಳಿದಾಗ ಅವನು ತುಂಬ ಅಸಡ್ಡೆ ತೋರುತ್ತಾ ನಿರ್ಲಕ್ಷ್ಯದಿಂದ ಮಾತನಾಡುತ್ತಾನೆ. ನಿನ್ನನ್ನು ಬಿಟ್ಟು ನಾನು ಆ ಜಾಗದಲ್ಲಿ ಬೇರೆ ಯಾರನ್ನು ಊಹಿಸಲು ಸಾಧ್ಯವಿಲ್ಲ ಗೌತಮ್. ನಾನು ಪವಿತ್ರ ಹೇಳ್ತಿದ್ದೇನೆ, ನಿನಗೆ ಕೈ ಮುಗಿದು ಕೇಳಿಕೊಳ್ಳುತ್ತೇನೆ, ನಾನು ನಿನಗೋಸ್ಕರನೇ ಕಾಯ್ತಾ ಇದ್ದೆ ಎಂದು ಪವಿತ್ರ ಹೇಳಿದಾಗ ಗೌತಮ್ ಹೇಳಿದ, ನೀನು ಅಷ್ಟು ಪ್ರಾಮಾಣಿಕವಾಗಿರುವವಳು, ಮದುವೆಗೆ ಮುಂಚೆ ನನ್ನ ಜೊತೆ ಮಲಗಲು ಏಕೆ ಅವಸರಪಟ್ಟೆ? ಒಂದು ವೇಳೆ ನಾಳೆ ನಾನು ಮದುವೆಯಾದರೂ ನೀನು ನನ್ನೊಂದಿಗೆ ಇರುತ್ತೀಯಾ ಎಂಬುದಕ್ಕೆ ಗ್ಯಾರಂಟಿ ಏನು? ನೋಡು, ಆಗಿದ್ದು ಹಾಗೆ ಹೋಯಿತು. ನೀನು ಬೇರೆ ಯಾರು ಮದುವೆ ಮಾಡ್ಕೊ, ನನ್ನನ್ನು ಮರೆತು ಬಿಡು. ಜೀವನದಲ್ಲಿ ಒಬ್ಬರ ಹತ್ರನೇ ಏನಿರುತ್ತೆ? ನಾನು ಹೇಳಬೇಕಾದದನ್ನು ಹೇಳಿದ್ದೇನೆ, ಇನ್ಮುಂದೆ ನಿನ್ನ ಇಷ್ಟ ಎಂದು ಹೇಳಿದನು. ಆಗ ಪವಿತ್ರ, ನೀನು ಬಜಾರ್ ಮನುಷ್ಯನ ರೀತಿ ಯೋಚನೆ ಮಾಡ್ತಿದ್ಯಾ? ನಾನು ನಿನ್ನನ್ನು ಈ ಥರದವನು ಎಂದು ಭಾವಿಸಿರಲಿಲ್ಲ. ನನ್ನ ಬಗ್ಗೆ ನನಗೆ ಅಸಹ್ಯವಾಗುತ್ತಿದೆ. ನಿನ್ನಂಥವರನ್ನು ಪ್ರೀತಿಸಿದ್ದಕ್ಕೆ ಒಳ್ಳೆಯ ಶಿಕ್ಷೆಯಾಯಿತು.
ನಾನು ನಿನ್ನ ಮೇಲೆ ಪೊಲೀಸ್ ಕಂಪ್ಲೇಂಟ್ ಕೊಡುತ್ತೇನೆ, ಸುಮ್ಮನೆ ಬಿಡುವುದಿಲ್ಲ ಎಂದಾಗ ಅವನು ಅದರಿಂದ ನನಗೇನು ತೊಂದರೆಯಾಗುವುದಿಲ್ಲ, ನೀನೇ ಇನ್ನು ಅದರ ಬಗ್ಗೆ ಯೋಚನೆ ಮಾಡಬೇಕು. ನಿನಗೆ ಇನ್ನೂ ಒಬ್ಬಳು ತಂಗಿ ಇದ್ದಾಳೆ, ಹಾಗೂ ನಿಮ್ಮ ಮನೆಯ ಮಾನ ಮರ್ಯಾದೆಯ ಬಗ್ಗೆಯೂ ನೀನು ಯೋಚನೆ ಮಾಡು. ನಾನು ನಿನ್ನನ್ನು ಬೇಕಾದರೆ ಇಟ್ಟುಕೊಳ್ಳುತ್ತೇನೆ, ನಿನಗೆ ಇದು ಓಕೆನಾ ಎಂದು ಗೌತಮ್ ಹೇಳಿದಾಗ ಕೋಪವನ್ನು ತಾಳಲಾರದೆ ತನ್ನ ಕಾಲಿನ ಚಪ್ಪಲಿಯನ್ನು ತೆಗೆದುಕೊಂಡು ಪವಿತ್ರ ಅವನ ಕೆನ್ನೆಗೆ ಬಾರಿಸಿ ಮನೆಗೆ ಹೊರಟು ಹೋಗುತ್ತೆ. ಈ ಘಟನೆಯನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ಪವಿತ್ರ ಜೀವನವನ್ನು ನಾಶ ಮಾಡಲು ಯೋಚಿಸುತ್ತಾನೆ ಗೌತಮ್. ಈಗ ಪವಿತ್ರಳಿಗೆ ಅನಿಸುತ್ತದೆ, ನಾನು ಗೌತಮ್ನನ್ನು ಪ್ರೀತಿಸಿ ತಂದೆ ತಾಯಿಯರಿಗೆ ಮೋಸ ಮಾಡಿದ್ದಕ್ಕೆ ನನಗೆ ಸರಿಯಾದ ಶಿಕ್ಷೆಯಾಗಿದೆ ಎಂದು ಭಾವಿಸಿ ಅವಳು ಆತ್ಮಹತ್ಯೆ ಮಾಡಿಕೊಳ್ಳಲು ನಿರ್ಧರಿಸುತ್ತಾಳೆ. ನಂತರ ತನ್ನ ರೂಮಿನಲ್ಲಿ ಒಬ್ಬಳೇ ಕುಳಿತುಕೊಂಡು ಆಲೋಚಿಸುತ್ತಾ ಇದ್ದಳು. ಆಗ ಅವಳ ಎದುರಿಗೆ ಅವಳ ತಂದೆ ಬಂದು ಕುಳಿತರು. ಅವರನ್ನು ನೋಡಿದ ತಕ್ಷಣ ನಗುಮುಖವನ್ನು ಇಟ್ಟುಕೊಂಡು, ಏನಪ್ಪ, ಏನಾದರೂ ಹೇಳಬೇಕಿತ್ತಾ ಎಂದು ಕೇಳಿದಳು. ಅವಳ ತಂದೆ ಅವಳಿಗೆ ಒಂದು ಸಂಬಂಧವನ್ನು ಹುಡುಕಿರುತ್ತಾರೆ, ಅದನ್ನು ಹೇಳುವುದಕ್ಕೆ ಎಂದು ಬಂದವರು ಅವಳ ಮುಖವನ್ನು ನೋಡುತ್ತಾ ಸಂತೋಷ ಪಡುತ್ತಿರುತ್ತಾರೆ. ಆಗ ಪವಿತ್ರ ಹೇಳಪ್ಪ ಎಂದು ಮತ್ತೆ ಕೇಳಿದಾಗ ಅವಳ ತಂದೆ, ಮಗಳೇ, ನೀನು ಎಷ್ಟು ಬೇಗ ದೊಡ್ಡವಳಾಗಿ ಬಿಟ್ಟೆ. ಮೊನ್ನೆ ತಾನೇ ನಾನು ನಿನ್ನ ಕಾಲೇಜಿಗೆ ಸೇರಿಸಿದ ಹಾಗೆ ಅನಿಸುತ್ತಿದೆ. ಅದಾಗಲೇ ಕಾಲೇಜ್ ಮುಗಿದು ಮದುವೆಯ ವಯಸ್ಸು ಬಂದೇ ಬಿಡ್ತು ಮಗಳೇ. ನಿನ್ನ ಒಳ್ಳೆಯ ಮನಸ್ಸಿಗೆ ದೇವರು ನಿನಗೆ ತಕ್ಕಂತೆ ಒಳ್ಳೆಯ ಹುಡುಗನ ಸಂಬಂಧವನ್ನು ನೀಡಿದ್ದಾರೆ. ಹುಡುಗ ಒಳ್ಳೆಯ ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದಾನೆ. ತಿಂಗಳಿಗೆ ₹1,00,000 ಸಂಪಾದನೆ ಮಾಡುತ್ತಾರೆ. ಅವನ ಹೆಸರು ಸುಂದರ್. ಅವರ ಹೆಸರಿಗೆ ತಕ್ಕಂತೆ ಅವನು ಕೂಡ ತುಂಬ ಸುಂದರವಾಗಿದ್ದಾನೆ. ಎಲ್ಲದಕ್ಕಿಂತ ಉತ್ತಮವಾದದ್ದು ಅವನ ಮನಸ್ಸು ತುಂಬ ಒಳ್ಳೆಯ ಗುಣಗಳುಳ್ಳ ಹುಡುಗ. ಮಗಳೇ, ಇಷ್ಟವಾದರೆ ಹೇಳು. ಅಪ್ಪ, ಹಾಗಲ್ಲ ಮಗಳೇ, ನಿನಗೆ ಇಷ್ಟ ಆಗಿಲ್ಲ ಅಂದರೆ ಹೇಳು, ನಾನು ಇನ್ನೊಂದು ಒಳ್ಳೆಯ ಸಂಬಂಧವನ್ನು ಹುಡುಕುತ್ತೇನೆ. ಮಗಳೇ, ನೀನು ಇಲ್ಲೇ ಇರು, 3 ವರ್ಷ ಸುಖವಾಗಿ ಬಾಳಬೇಕು ಅಂತ ನಾನು ಬಯಸುತ್ತೇನೆ. ಪವಿತ್ರರದ್ದು ಕೆಳ ಮಧ್ಯಮ ವರ್ಗದ ಕುಟುಂಬ. ಆ ಕುಟುಂಬದಲ್ಲಿ ಅಪ್ಪ ಅಮ್ಮ ಪವಿತ್ರ ಅವಳ ತಂಗಿರುತ್ತಾರೆ. ಇಂದು ಅವಳ ಈ ತಂದೆ ಎಷ್ಟು ಸಂತೋಷವಾಗಿದ್ದರು ಅಂದರೆ ಹಿಂದೆಂದೂ ಅಷ್ಟೊಂದು ಖುಷಿಯಿಂದ ಇರುವುದನ್ನು ಅವಳು ನೋಡಿರಲಿಲ್ಲ. ನಾನು ಆ ಸಂತೋಷವನ್ನು ಹಾಳು ಮಾಡಿ ಅಪ್ಪನಿಗೆ ನೋವು ಕೊಡಲು ಇಷ್ಟಪಡುವುದಿಲ್ಲ. ಅಲ್ಲದೆ ನನ್ನ ತಂಗಿ ಜೀವನ ಕೂಡ ಹಾಳಾಗುವುದಕ್ಕೆ ನಾನು ಬಿಡುವುದಿಲ್ಲ. ನಾನು ಯಾರೋ ಒಬ್ಬ ಮೋಸಗಾರನಿಗೋಸ್ಕರ ಸೂಸೈಡ್ ಮಾಡಿಕೊಂಡರೆ ನನ್ನ ಕುಟುಂಬ ಎಷ್ಟು ಸಂಕಷ್ಟದಲ್ಲಿ ಸಿಲುಕಿಕೊಳ್ಳುತ್ತದೆ ಎಂದು ಆಲೋಚಿಸಿ ಮದುವೆಗೆ ಒಪ್ಪಿಕೊಳ್ಳುತ್ತಾಳೆ. ಆ ಮದುವೆ ತುಂಬ ಜೋರಾಗಿ ವೈಭವದಿಂದ ನಡೆಯುತ್ತದೆ. ಮದುವೆಯಾದ ಮೊದಲನೇ ದಿನದಿಂದಲೇ ಪವಿತ್ರಳ ಮೇಲೆ ಅವಳ ಗಂಡ ಸುಂದರ್ ಅಪಾರ ಪ್ರೀತಿ, ಗೌರವ ಕೊಟ್ಟು ಅವಳನ್ನು ನೋಡಿಕೊಳ್ಳಲು ಶುರು ಮಾಡುತ್ತಾನೆ. ಮಾತಿನಲ್ಲಿ ಸಹಾಯ ಮಾಡುವುದರಲ್ಲಿ, ನನ್ನವರು ಎಂದು ನೋಡಿಕೊಳ್ಳುವುದರಲ್ಲಿ ಅತಿಯಾದ ಪ್ರೇಮ ತೋರಿಸುತ್ತಾನೆ. ಅವಳ ತಂಗಿಯ ವಿದ್ಯಾಭ್ಯಾಸದ ಖರ್ಚು ವೆಚ್ಚಗಳನ್ನು ಅವನೇ ಭರಿಸುತ್ತಾನೆ. ಮದುವೆಯಾದ ನಂತರ ಅವಳ ಗಂಡ ಕೆಲಸದ ವಿಷಯವಾಗಿ ಸಿಟಿಗೆ ಹೋಗುತ್ತಾನೆ. ಅಂದು ಅವರ ಮೊದಲ ರಾತ್ರಿಯಾಗಿತ್ತು. ತನ್ನ ಗಂಡನಿಗೆ ಹೇಳಬೇಕು ಎಂದುಕೊಂಡಿದ್ದೆನೆಲ್ಲ ಅವಳು ಒಂದು ಡೈರಿಯಲ್ಲಿ ಆ ದಿನ ಬರೆಯುತ್ತಿರುತ್ತಾಳೆ. ಆಗ ರೂಮಿನ ಒಳಗೆ ಅವಳ ಗಂಡ ಬರುತ್ತಾರೆ. ಅದನ್ನು ನೋಡಿದ ಪವಿತ್ರ ಡೈರಿಯನ್ನು ಮುಚ್ಚಿಡುತ್ತಾಳೆ. ಆದರೆ ಅದನ್ನು ಸುಂದರ್ ನೋಡುತ್ತಾನೆ. ಆದರೂ ಕೂಡ ನೋಡದವನಂತೆ ಮುಗುಳು ನಗುತ್ತಾ ಅವಳ ಬಳಿಗೆ ಬಂದು ಕೂರುತ್ತಾನೆ. ಮದುವೆಯಲ್ಲಿ ನೋಡಿದಾಗಿಂದ ಇಲ್ಲಿಯವರೆಗೆ ಪವಿತ್ರ ತುಂಬ ಮೂಡಿಯಾಗಿಯೇ ಇದ್ದಳು. ಅದನ್ನು ಗಮನಿಸಿದ ಸುಂದರ್ ಹೀಗೆ ಹೇಳುತ್ತಾರೆ, ನಿಮ್ಮ ಲಕ್ಕಿ ನಂಬರ್ 3 ಎಂದು ಕೇಳುತ್ತಾರೆ. ಆಗ ಪವಿತ್ರ ನಿಧಾನವಾಗಿ ತಲೆ ಎತ್ತಿ ಇಲ್ಲ ಎಂದು ತಲೆಯಾಡಿಸುತ್ತಾಳೆ. ಸುಮ್ಮನೆ ಕೇಳಿದೆ, ಯಾಕಂದರೆ ಮದುವೆಯಾದಾಗಿನಿಂದ ನೀವು ತುಂಬ ಮೂಡಿಯಾಗಿದ್ದೀರಾ, ಅದಕ್ಕೆ ಕೇಳಿದೆ ಅಂತ ಹೇಳುತ್ತಾನೆ. ಆದರೆ ಪವಿತ್ರ ಅವನ ಮಾತಿಗೆ ಕಿವಿಗೊಡದೆ ಏನನ್ನು ಯೋಚಿಸುತ್ತಾ ಕುಳಿತುಕೊಂಡಿರುತ್ತಾಳೆ. ನಂತರ ಹೇಳುತ್ತಾಳೆ, ಸ್ವಲ್ಪ ಪರ್ಸನಲ್ ಪ್ರಾಬ್ಲಮ್ ಎಂದು ಬಾತ್ರೂಮಿಗೆ ಹೋಗುತ್ತಾಳೆ. ಆಗ ಸುಂದರ್ ಅರ್ಥ ಮಾಡಿಕೊಂಡು ಫ್ರಿಡ್ಜಲ್ಲಿದ್ದ ಚಾಕ್ಲೇಟನ್ನು ತಂದು ಕೊಡುತ್ತಾನೆ. ಆಗ ಪವಿತ್ರ, ನನಗೆ ಒಂದು ಸಹಾಯ ಮಾಡುತ್ತೀರಾ ಎಂದು ಕೇಳುತ್ತಾಳೆ. ಆಗ ಸುಂದರ್, ಅದೇನು ಎಂದು ಹೇಳಿ ಅಂತ ಹೇಳುತ್ತಾನೆ. ನೀವೇನು ಅಂದುಕೊಳ್ಳುವುದಿಲ್ಲ ಅಂದರೆ ಇದು 3 ಬೆಡ್ರೂಮ್ ಫ್ಲ್ಯಾಟ್ ಅಲ್ವಾ, ನಾನು ಬೇರೆ ರೂಮಿನಲ್ಲಿ ಮಲ್ಕೊಳ್ತೀನಿ ಅಂತ ಹೇಳ್ತಾಳೆ. ಅದನ್ನು ಕೇಳಿ ಅವನಿಗೆ ತುಂಬ ನೋವಾಗುತ್ತದೆ. ಆದರೂ ಅವನು ತನ್ನ ಹೆಂಡತಿಗೆ ತೊಂದರೆ ಕೊಡಲು ಬಯಸದೆ ಓಕೆ ಎಂದು ಒಪ್ಪಿಕೊಳ್ಳುತ್ತಾನೆ. ಆಗ ಅವಳು ತನ್ನ ಬಟ್ಟೆ ಮತ್ತು ತನ್ನ ಎಲ್ಲ ವಸ್ತುಗಳನ್ನು ತೆಗೆದುಕೊಂಡು ಹೋಗುತ್ತಿರುವಾಗ ಸುಂದರ್ ಒಂದು ಮಾತು ಕೇಳುತ್ತಾನೆ. ನೋಡು ಪವಿತ್ರ, ನೀನಾಗಿ ನೀನು ಇಷ್ಟಪಟ್ಟು ನನ್ನ ಹತ್ತಿರಕ್ಕೆ ಬರುವವರೆಗೂ ನಾನು ನಿನಗೆ ತೊಂದರೆ ಕೊಡುವುದಿಲ್ಲ. ಈ ರೂಮಿನ ಬಾಗಿಲು ನಿನಗೆ ಯಾವಾಗಲೂ ತೆರೆದಿರುತ್ತದೆ. ಬರೀ ಬಾಗಿಲು ಮಾತ್ರ ಅಲ್ಲ, ಮನಸ್ಸು ಕೂಡ.
ಆ ದಿನದಿಂದ ಇಬ್ಬರ ಮಧ್ಯೆ ಮಾತುಗಳು ಕೂಡ ಕಡಿಮೆಯಾದವು. ಏನಾದರೂ ಅಗತ್ಯವಿದ್ದಾಗ ಮೆಸೇಜ್ ಮಾಡಿಕೊಳ್ಳುತ್ತಿದ್ದರು. ಆದರೆ ಅವರು ಯಾವಾಗಲೂ ಬೇರೆ ಬೇರೆಯಾಗಿಯೇ ಇದ್ದರು. ಆದರೆ ಇಲ್ಲಿ ನಿಜವಾಗಿ ಏನು ನಡೆಯುತ್ತಿದೆ ಎಂದು ಸುಂದರ್ಗೆ ಅರ್ಥವಾಗಲಿಲ್ಲ. ಪ್ರತಿದಿನ ಏನು ಕೇಳಿದರೂ ಅವಳು ಹೇಳುವುದಿಲ್ಲ. ಆದರೆ ಅವಳು ಮಾತ್ರ ದೇವರು ನನಗೆ ಎಂಥ ಒಳ್ಳೆಯ ಗಂಡನನ್ನು ಕೊಟ್ಟಿದ್ದಾರೆ. ಆದರೆ ಅವರ ಹೆಂಡತಿಯಾಗಿ ಇರಲು ನನಗೆ ಅರ್ಹತೆ ಇಲ್ಲ ಎಂದು ಅಳುತ್ತಾ ಕುಳಿತಿದ್ದಳು. ಅವಳ ಗಂಡನ ಪ್ರೀತಿ ಅವಳಿಗೆ ಬೆಂಕಿಯಂತೆ ಸುಡುತ್ತಿತ್ತು. ಗಂಡನಿಗೆ ಎಲ್ಲ ನಿಜವನ್ನು ಹೇಳಬೇಕು ಎಂದು ಭಾವಿಸುತ್ತಾಳೆ. ಆದರೆ ಅದನ್ನು ಹೇಳುವುದಕ್ಕೆ ಅವಳಿಗೆ ಧೈರ್ಯ ಸಾಕಾಗುವುದಿಲ್ಲ. ಒಂದು ದಿನ ಸುಂದರ್ ಫೋನಿಗೆ ಒಂದು ಮೆಸೇಜ್ ಬರುತ್ತದೆ. ನಿನ್ನ ಹೆಂಡತಿಯ ಬಗ್ಗೆ ನಿಜ ತಿಳಿದುಕೊಳ್ಳಬೇಕೆಂದಿದ್ದರೆ ನಿಮ್ಮ ಮನೆಯ ಹತ್ತಿರ ಇರುವ ಕಾಫಿ ಡೇಗೆ ಬನ್ನಿ ಎಂದು ಇರುತ್ತದೆ. ಅದೇ ಟೈಮ್ಗೆ ಪವಿತ್ರ ಮಾರ್ಕೆಟ್ಗೆ ತರಕಾರಿ ತರಲು ಹೋಗುತ್ತಾಳೆ. ಆ ಸಮಯದಲ್ಲಿ ಸುಂದರ್ ಮೊದಲ ರಾತ್ರಿ ಪವಿತ್ರ ಬರೆಯುತ್ತಿದ್ದ ಡೈರಿಯನ್ನು ನೆನಪಿಸಿಕೊಂಡು ರೂಮಿಗೆ ಹೋಗುತ್ತಾನೆ. ಪವಿತ್ರ ಕೋಣೆಯಲ್ಲಿ ಆ ಡೈರಿಯನ್ನು ಹುಡುಕಿ ತೆಗೆದುಕೊಳ್ಳುತ್ತಾನೆ. ನಂತರ ಅವನು ಯೋಚಿಸುತ್ತಾನೆ, ಒಬ್ಬರ ಪರ್ಸನಲ್ ಡೈರಿಯನ್ನು ಹೀಗೆ ತೆಗೆದು ನೋಡುವುದು ಒಳ್ಳೆಯದಲ್ಲ. ಅದು ಅವರಿಗೆ ತಿಳಿಯದೆ ಮಾಡುವುದು ದೊಡ್ಡ ತಪ್ಪು. ಅದು ಸರಿಯಲ್ಲ ಎಂದುಕೊಳ್ಳುತ್ತಾನೆ. ಮತ್ತೆ ಅವನು ಯೋಚನೆ ಮಾಡಿ, ಒಳ್ಳೆಯದು ಆಗಬೇಕಾದರೆ ಕೆಲವೊಮ್ಮೆ ಈ ರೀತಿಯ ಒಂದು ತಪ್ಪುಗಳನ್ನು ಮಾಡಬೇಕಾಗುತ್ತದೆ ಎಂದು ತಿಳಿದು ಡೈರಿಯನ್ನು ತೆಗೆದು ಓದಲು ಶುರು ಮಾಡುತ್ತಾನೆ. ಅದರಲ್ಲಿ ಈ ರೀತಿಯಾಗಿ ಬರೆದಿರುತ್ತದೆ, ನನ್ನನ್ನು ಸಾಧ್ಯವಾದರೆ ಕ್ಷಮಿಸಿ. ನೀವು ಇದನ್ನು ಓದುವ ಹೊತ್ತಿಗೆ ಬಹುಶಃ ನಾನು ಈ ಪ್ರಪಂಚದಲ್ಲಿ ಇರುವುದಿಲ್ಲವೇನೋ. ನಾನು ನಿಮಗೆ ತಕ್ಕ ಹೆಂಡತಿಯಲ್ಲ. ನನ್ನ ಹೆಸರಿಗೆ ತಕ್ಕ ಹಾಗೆ ನಾನು ಪವಿತ್ರಳಾಗಿಲ್ಲ. ನಾನು ಅಪವಿತ್ರಳಾಗಿದ್ದೇನೆ. ಮದುವೆಗೆ ಮುಂಚೆ ನಾನು ಒಂದು ದೊಡ್ಡ ತಪ್ಪು ಮಾಡಿದ್ದೇನೆ. ಆದರೆ ನೀವು ತೋರಿಸುವ ಈ ಪ್ರೀತಿ ವಾತ್ಸಲ್ಯ ನನಗೆ ನಿಮ್ಮ ಹೆಂಡತಿಯಾಗಿರಬೇಕೆಂದು ಅನಿಸುತ್ತದೆ. ಆದರೆ ಅದು ನಡೆಯುವುದಿಲ್ಲ ಎಂದು ನನಗೆ ಗೊತ್ತು. ಇದನ್ನು ನಾನು ನಿಮ್ಮ ಬಳಿ ಹೇಳಿಕೊಳ್ಳಲಾಗದೆ ನನ್ನೊಂದಿಗೆ ನಾನು ದಿನಾ ಯುದ್ಧ ಮಾಡಿಕೊಳ್ಳುತ್ತಿದ್ದೇನೆ. ನನ್ನ ಜೀವನದಲ್ಲಿ ನಿಮ್ಮಂಥ ಒಳ್ಳೆಯವರು ಇದ್ದಾರೆ ಅಂತ ನಿಮ್ಮನ್ನು ನೋಡಿದಾಗ ತಿಳಿಯಿತು. ನೀವು ನನ್ನೊಂದಿಗೆ ಮಾತನಾಡಲು ಪ್ರಯತ್ನಿಸಿದಾಗ ನಾನು ಪ್ರತಿ ಬಾರಿಯೂ ನಿಮಗೆ ನೋವನ್ನೇ ನೀಡಿದೆ. ಆ ವಿಷಯವಾಗಿ ನನ್ನ ಮೇಲೆ ನನಗೆ ಕೋಪ ಬರುತ್ತಿತ್ತು. ಮುಂದೆ ಒಂದು ದಿನ ನಾನು ನಿಮ್ಮನ್ನು ಮತ್ತು ಈ ಲೋಕವನ್ನು ಬಿಟ್ಟು ಹೋಗುತ್ತೇನೆ. ಆದರೆ ಇನ್ನು 1 ವರ್ಷ ಕಳೆದರೆ ನನ್ನ ತಂಗಿಯ ಮದುವೆಯಾಗಿ ಹೋಗುತ್ತದೆ. ಅದಾದ ಮೇಲೆ ನಾನು ನಿಮ್ಮನ್ನು ಬಿಟ್ಟು ಹೋಗುತ್ತಿದ್ದೇನೆ. ನಾನು ಎಷ್ಟು ಸ್ವಾರ್ಥಿ ಅಲ್ಲವೇ. ನನ್ನ ಜೀವನಕ್ಕಾಗಿ ನಿಮಗೆ ತೊಂದರೆ ಕೊಡುತ್ತಿದ್ದೇನೆ. ನಾನು ಈ ಎಲ್ಲ ವಿಷಯವನ್ನು ನಿಮ್ಮ ಬಳಿ ಹೇಳಿದರೂ ನೀವು ನನ್ನನ್ನು ಅರ್ಥ ಮಾಡಿಕೊಳ್ಳುತ್ತೀರಿ ಎಂದು ನನಗೆ ಚೆನ್ನಾಗಿ ತಿಳಿದಿದೆ. ಆದರೆ ನಾನು ಯಾವುದನ್ನು ಹೇಳುವುದಿಲ್ಲ, ಏಕೆಂದರೆ ನನಗೆ ನಿಮ್ಮ ಮೇಲಿರುವ ಅಭಿಮಾನ, ಆ ಅಭಿಮಾನ ಯಾವಾಗ ನಿಮ್ಮ ಮೇಲೆ ಪ್ರೀತಿಗೆ ತಿರುಗಿತೋ ಗೊತ್ತಿಲ್ಲ. ಆದರೆ ನಿಮ್ಮ ಪ್ರೀತಿಯನ್ನು ಪಡೆಯಲು ನಾನು ಅರ್ಹಳಲ್ಲ ಎಂದು ನನಗೆ ಮಾತ್ರ ತಿಳಿದಿದೆ. ಸಾಧ್ಯವಾದರೆ ನನ್ನನ್ನು ಕ್ಷಮಿಸಿ. ಯಾವಾಗಲೂ ನಿಮ್ಮ ಮೇಲೆ ಅಭಿಮಾನ ಇಟ್ಟು ಪ್ರೀತಿಸುತ್ತಿರುವ ನಿಮ್ಮ ಹೆಂಡತಿ ಪವಿತ್ರ. ಅದನ್ನು ಓದಿದ ಸುಂದರ್ ತನ್ನ ರೂಮಿಗೆ ಹೋಗಿ ಕುಳಿತು ಯೋಚಿಸುತ್ತಾನೆ ಮತ್ತು ತನಗೆ ಬಂದಿದ್ದ ಮೆಸೇಜ್ಗೆ ರಿಪ್ಲೈ ಮಾಡುತ್ತಾನೆ. ಎಷ್ಟೊತ್ತಿಗೆ ಮೀಟ್ ಮಾಡುವ ಎಂದು. ಆಗ ಇಬ್ಬರು ಒಂದು ಸಮಯವನ್ನು ಮೆಸೇಜ್ ಮೂಲಕ ಖಚಿತಪಡಿಸಿಕೊಳ್ಳುತ್ತಾರೆ. ಅದರಂತೆ ಸುಂದರ್ ತನ್ನ ಆಫೀಸ್ ಕೆಲಸ ಮುಗಿಸಿಕೊಂಡು ಸಂಜೆ ಆ ಜಾಗಕ್ಕೆ ಆ ವ್ಯಕ್ತಿಯನ್ನು ಭೇಟಿಯಾಗಲು ಹೋಗುತ್ತಾನೆ. ಆ ವ್ಯಕ್ತಿ ಬೇರೆ ಯಾರೂ ಅಲ್ಲ, ಅವನೇ ಗೌತಮ್. ಸುಂದರ್ ಆ ಜಾಗಕ್ಕೆ ಹೋಗಿ ಆ ವ್ಯಕ್ತಿಯನ್ನು ಕೇಳುತ್ತಾರೆ, ಯಾರು ನೀವು ಎಂದು. ನಾನು ಯಾರೆಂದು ನಿಮಗೆ ತಿಳಿಯಲಿಲ್ಲವೇ? ನಿಮ್ಮ ಹೆಂಡತಿ ನಿಮ್ಮ ಬಳಿ ಏನು ಹೇಳಿಲ್ವಾ? ಯಾಕೆ ಹೇಳಿಲ್ಲ? ನಾನು ನಿಮ್ಮ ಹತ್ತಿರ ಹೇಳಿರ್ತಾಳೆ ಅಂತ ಅಂದ್ಕೊಂಡೆ. ಸರಿ, ನಾನು ಹೇಳ್ತೀನಿ. ಐ ಆಮ್ ಗೌತಮ್, ನಿಮ್ಮ ಹೆಂಡತಿಯ ಎಕ್ಸ್ ಬಾಯ್ ಫ್ರೆಂಡ್ ಅಂತ ಹೇಳುತ್ತಾನೆ. ಆಗ ಸುಂದರ್ ಇದರಲ್ಲಿ ಆಶ್ಚರ್ಯವೇನಿಲ್ಲ ಎಂದುಕೊಂಡು, ನನ್ನನ್ನು ಏಕೆ ಇಲ್ಲಿ ಕರೆದಿದ್ದು ನೀವು ಎಂದು ಕೇಳುತ್ತಾರೆ. ಅದಕ್ಕೆ ಗೌತಮ್, ಮದುವೆಗೆ ಮುಂಚೆ ನಿನ್ನ ಹೆಂಡತಿ ಏನು ಮಾಡಿದ್ದಳು ಎಂದು ನಿನಗೆ ತಿಳಿದರೆ ನೀನು ಅವಳನ್ನು ಹಿಂದೆ ಬಿಟ್ಟು ಹೋಗುತ್ತೀಯಾ ಎಂದು ಹೇಳುತ್ತಾನೆ. ನೋಡಿ ಮಿಸ್ಟರ್, ನನ್ನ ಮತ್ತು ನನ್ನ ಹೆಂಡತಿಯ ಮಧ್ಯೆ ಯಾವ ಸೀಕ್ರೆಟ್ಗಳು ಇಲ್ಲ. ಅವಳು ಅವಳ ಹಿಂದಿನ ವಿಷಯವನ್ನೆಲ್ಲ ನನ್ನ ಬಳಿ ಹೇಳಿದ್ದಾಳೆ. ಆದರೆ ನಾವು ಇಲ್ಲದಿದ್ದಾಗ ಯಾರೊಬ್ಬರ ಜೀವನದಲ್ಲಿ ನಡೆಯುವ ಘಟನೆಗಳನ್ನು ನಿರ್ಣಯಿಸುವ ಹಕ್ಕು ನಮಗಿರುವುದಿಲ್ಲ. ಈಗ ಅವರು ಹೇಗಿದ್ದಾರೆ ಅನ್ನುವುದೇ ಮುಖ್ಯವಾಗಿರುತ್ತದೆ ಎಂದು ಹೇಳುತ್ತಾರೆ. ಸುಂದರ್ ಆಗ ಗೌತಮ್, ಅದು ಹಾಗಲ್ಲ. ನಿಮ್ಮ ಹೆಂಡತಿ ಮದುವೆಗೆ ಮುಂಚೆ ನನ್ನೊಂದಿಗೆ ತಪ್ಪು ಮಾಡಿದ್ದಾಳೆ. ನಿನ್ನ ಹೆಂಡತಿ ಪವಿತ್ರ ಅಲ್ಲ. ಅವಳ ಅಪವಿತ್ರತೆ ಯಾವಾಗಲೂ ಕಳೆದು ಹೋಗಿದೆ ಎಂದಾಗ, ನೋಡು ಗೌತಮ್, ಒಂದು ಹುಡುಗಿ ನಮಗೆ ಅವಕಾಶ ಕೊಡುತ್ತಾಳೆ ಅಂದರೆ ಅವಳು ನಮ್ಮನ್ನು ನಂಬಿರುತ್ತಾಳೆ. ಹಾಗಂತ ಅವಳ ಕ್ಯಾರೆಕ್ಟರ್ ತಪ್ಪು ಅಂತ ಅಲ್ಲ. ನೀನೇ ಹೇಳ್ದೆ ಅಲ್ವಾ ಅದು ತಪ್ಪು ಅಂತ. ತಪ್ಪು ಮಾನವ ಸಹಜ ಗುಣ ಅಂದ ಮೇಲೆ ಅದನ್ನು ತಿದ್ದುಕೊಳ್ಳುವುದಕ್ಕೆ ಅವಕಾಶ ಕೊಡಬೇಕು. ನನ್ನ ಹೆಂಡತಿ ಯಾವಾಗಲೂ ಪವಿತ್ರವಾಗಿದ್ದಾಳೆ. ಒಳಗೂ ಹೊರಗೂ ಪರಿಶುದ್ಧವಾಗಿದ್ದಾಳೆ.
ಪರಿಶುದ್ಧತೆಯ ಮನುಷ್ಯನ ದೇಹವನ್ನು ಅವಲಂಬಿತವಾಗಿರುವುದಿಲ್ಲ, ಅವನ ಮನಸ್ಸಿನ ಮೇಲೆ ಅವಲಂಬಿತವಾಗಿರುತ್ತದೆ. ಕೇವಲ ಪ್ರೀತಿ ಮಾಡಿದ ನಿನಗೆ ತನ್ನ ಶರೀರವನ್ನು ಕೊಟ್ಟಳು. ಇನ್ನು ಮದುವೆ ಮಾಡಿಕೊಂಡು ಪ್ರೀತಿಸುತ್ತಿರುವ ನನಗೆ ಪ್ರಾಣವನ್ನು ಕೊಡುವುದಕ್ಕೂ ಅವಳು ಹಿಂದೆ ಮುಂದೆ ಸಹ ನೋಡುವುದಿಲ್ಲ. ನಾನು ಇಲ್ಲಿಗೆ ಏಕೆ ಬಂದೆಂದರೆ, ಮುಂದೆ ಭವಿಷ್ಯದಲ್ಲಿ ನನ್ನ ಹೆಂಡತಿಗೆ ನೀನು ಎಂದೂ ತೊಂದರೆ ಕೊಡಬಾರದು ಎಂದು ಎಚ್ಚರಿಸಲು ಇಲ್ಲಿಗೆ ಬಂದೆ ಎಂದು ಹೇಳುತ್ತಾನೆ. ಸುಂದರ್ ಆಗ ಗೌತಮ್ ನಿನ್ನ ಹೆಂಡತಿ ಎಂದು ಮತ್ತೆ ಮಾತನಾಡಲು ಶುರು ಮಾಡುತ್ತಾನೆ. ಆಗ ಸುಂದರ್ ಅವನ ಕೆನ್ನೆಗೆ 2 ಬಾರಿಸಿ ಅವನ ಕುತ್ತಿಗೆ ಪಟ್ಟಿಯನ್ನು ಹಿಡಿದುಕೊಂಡು, ಇನ್ನೊಂದು ಬಾರಿ ನನ್ನ ಹೆಂಡತಿಯ ಬಗ್ಗೆ ನಿನ್ನ ಬಾಯಲ್ಲಿ ಮಾತು ಕೇಳಿದರೆ ನಾನು ನಿನ್ನನ್ನು ಕೊಂದೇ ಬಿಡುತ್ತೇನೆ, ಹುಷಾರ್ ಎಂದು ಎಚ್ಚರಿಸಿ ಮನೆಗೆ ಹೊರಡುತ್ತಾನೆ. ಇಲ್ಲಿ ಮನೆಯಲ್ಲಿ ಎಲ್ಲ ಸಿದ್ಧತೆಗಳನ್ನು ಮಾಡಿ ತನ್ನ ಗಂಡನಿಗೋಸ್ಕರ ಎದುರು ನೋಡುತ್ತಿರುತ್ತಾಳೆ ಪವಿತ್ರ. ಸುಂದರ್ ಮನೆಗೆ ಬಂದ ತಕ್ಷಣ ತನ್ನ ಹೆಂಡತಿಯನ್ನು ನೋಡಿ ತನ್ನ ಮನಸ್ಸಿನಲ್ಲಿ ಆನಂದನ ಪಡುತ್ತಾ, ನಾನು ಇಲ್ಲಿಯವರೆಗೂ ನಿರೀಕ್ಷೆ ಮಾಡಿ ಕಾಯುತ್ತಿದ್ದ ಫಲ ದೊರಕಿತು ಎಂದುಕೊಳ್ಳುತ್ತಾನೆ. ಆಗ ಪವಿತ್ರ ಸುಂದರ್ ಹತ್ತಿರ ಬಂದು ಅವನ ಕಾಲನ್ನು ಹಿಡಿದುಕೊಳ್ಳುತ್ತಾಳೆ. ಆಗ ಸುಂದರ್, ನೀನು ಅಲ್ಲಿ ಇರಬೇಕಾದವಳಲ್ಲ ಪವಿತ್ರ ಎಂದು ಹೇಳಿ ಅವಳನ್ನು ಮೇಲಕ್ಕೆತ್ತಿ, ನೀನು ನನ್ನ ಹೃದಯದಲ್ಲಿ ಇರಬೇಕಾದವಳು ಎಂದು ಅವಳನ್ನು ತಬ್ಬಿಕೊಂಡು ಹಣೆಗೆ ಒಂದು ಮುತ್ತಿಡುತ್ತಾನೆ. ನಂತರ ಅವಳು ನಡೆದಿದ್ದೆಲ್ಲವನ್ನು ಹೇಳಿ, ನಾನು ನಿಮಗೆ ಹೆಂಡತಿ ಆಗಬಹುದೇ ಎಂದು ಕೇಳುತ್ತಾಳೆ. ಆಗ ಸುಂದರ್, ನಾನು ನಿನಗೆ ಯಾವತ್ತು ನಿನ್ನ ಕುತ್ತಿಗೆಗೆ ತಾಳಿ ಕಟ್ಟಿದೆನೋ ಆ ದಿನವೇ ನೀನು ನನ್ನ ಹೆಂಡತಿಯಾದೆ. ಆ ದಿನದಿಂದ ನಾನು ನಿನ್ನ ಅನುಮತಿಗೋಸ್ಕರ ಎದುರು ನೋಡುತ್ತಿದ್ದೇನೆ ಎಂದು ಪವಿತ್ರ ಬಳಿ ತನ್ನ ಪ್ರೀತಿಯ ನಿವೇದನೆಯನ್ನು ಹೇಳಿಕೊಳ್ಳುತ್ತಾನೆ. ಆ ದಿನದಿಂದ ಅವರಿಬ್ಬರು ಅವರ ಜೀವನದಲ್ಲಿ ಸಂತೋಷದಿಂದ ಆನಂದವಾಗಿ ಬದುಕುತ್ತಿದ್ದಾರೆ. ಸ್ನೇಹಿತರೆ, ಎಲ್ಲರ ಜೀವನದಲ್ಲೂ ಕೂಡ ಸುಂದರನಂಥವನು ಇರುತ್ತಾರೋ ಇಲ್ಲವೋ ತಿಳಿಯದು. ಆದರೆ ಗೌತಮ್ನಂಥ ದುಷ್ಟ ವ್ಯಕ್ತಿಗಳು ಹೆಜ್ಜೆ ಹೆಜ್ಜೆಗೂ ಇರುತ್ತಾರೆ. ನಾವು ಚಿಕ್ಕವರಿದ್ದಾಗ ತಪ್ಪು ನಿರ್ಧಾರಗಳನ್ನು ತೆಗೆದುಕೊಂಡಾಗ ನಮ್ಮ ಜೀವನವು ಸಂಕಷ್ಟಕ್ಕೆ ಸಿಲುಕಿ ನಾಶವಾಗುವವರೆಗೂ ತಲುಪುತ್ತದೆ. ಪ್ರತಿಯೊಂದು ಹೆಜ್ಜೆಯನ್ನು ಜೀವನದಲ್ಲಿ ತುಂಬ ಹುಷಾರಾಗಿ ಇಡಬೇಕು. ಪ್ರತಿಯೊಂದು ನಿರ್ಧಾರವನ್ನು ಎಚ್ಚರಿಕೆಯಿಂದ ತೆಗೆದುಕೊಳ್ಳಬೇಕು. ಸ್ನೇಹಿತರೆ, ಈ ಕಥೆಯಲ್ಲಿ ಸುಂದರ್ ತೆಗೆದುಕೊಂಡ ನಿರ್ಧಾರದ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ತಿಳಿಸಿ. ಈ ಕಥೆ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಮನಸ್ಸಿನ ಮೌನ ಅಫಿಷಿಯಲ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ಕಥೆಯೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು. ನಿಮ್ಮ ಸಪೋರ್ಟ್ ನನಗೆ ಯಾವಾಗಲೂ ಇರಲಿ.